ಒಂದು ಶಾಂತವಾದ ಹಳ್ಳಿಯಲ್ಲಿ ಮೋಟಿ ಎಂಬ ವಯಸ್ಸಾದ ಕಟ್ಟಿಗೆಯವನು ವಾಸಿಸುತ್ತಿದ್ದನು. ಅವನು ಪ್ರತಿದಿನ ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ಕತ್ತರಿಸುತ್ತಿದ್ದನು. ಭಾರವಾದ ಕಟ್ಟಿಗೆಯನ್ನು ಹೊತ್ತು ಹಳ್ಳಿಗೆ ಮಾರಲು ಹೊರಟಿದ್ದನು. ಅವನ ದೇಹ ತುಂಬಾ ದಣಿದಿತ್ತು. ಪ್ರತಿ ಹೆಜ್ಜೆಯೂ ಕಷ್ಟವಾಗಿತ್ತು. ಅಯ್ಯೋ, ಈ ಜೀವನ ತುಂಬಾ ಕಷ್ಟವಾಗಿದೆ. ಏಕೆ ನನಗೆ ಸಾವು ಬರೋದಿಲ್ಲ? ಅಷ್ಟರಲ್ಲಿ ಒಬ್ಬ ಅಪರಿಚಿತನು ಅವನ ಮುಂದೆ ಕಾಣಿಸಿಕೊಂಡನು. ನೀನು ಯಾರು? ನಾನು ಸಾವು. ನಾನು ಇನ್ನೆಷ್ಟು ವರ್ಷ ಬದುಕುತ್ತೇನೆ? ಐದು ವರ್ಷ. ಆ 5 ವರ್ಷಗಳಲ್ಲಿ ಮೋಟಿ ಬಲವಾದ ಮನೆ ಕಟ್ಟಿದನು. ಮೋಟಿಯ ಜೀವನ ಬದಲಾಗಿತು. ಐದು ವರ್ಷಗಳ ನಂತರ ಸಾವು ಮತ್ತೆ ಮೋಟಿಯ ಮನೆಗೆ ಬಂದಿತು. ಮೋಟಿ ಭಯದಿಂದ ಸಾವನ್ನು ಮನೆಯೊಳಗೆ ಬಂಧಿಸಿ ಬಾಗಿಲು ಹಾಕಿದನು. ಸಾವೇ, ಒಳಗೆ ಹೋಗೋ. ಆಮೇಲೆ ಯಾರೂ ಸಾಯಲೇ ಇಲ್ಲ. ಜನಸಂಖ್ಯೆ ಹೆಚ್ಚಿತು, ಆಹಾರ ಕಡಿಮೆಯಾಯಿತು. ಲೋಕದಲ್ಲಿ ಗೊಂದಲ ಶುರುವಾಯಿತು. ಎಲ್ಲ ದೇವತೆಗಳು ಚಿಂತೆಯಿಂದ ವಿಷ್ಣು ದೇವರ ಬಳಿ ಹೋದರು. ನಾನು ಈ ಸಮಸ್ಯೆಗೆ ಪರಿಹಾರ ಕೊಡುತ್ತೇನೆ. ವಿಷ್ಣು ದೇವರು ಮೋಟಿಯ ಮನೆಗೆ ಬಂದರು. ಪ್ರಭು, ನನಗೆ ಈಗ ಸಾವು ಬೇಕು. ನಾನು ಈ ಕೆಲಸ ಮಾಡಬೇಕಾದ್ರೆ ನನಗೆ ಒಂದು ವರ ಬೇಕು. ನಿನಗೆ ಆ ವರವನ್ನು ನೀಡುತ್ತೇನೆ. ಅದಕ್ಕೆ ನಾವು ಸಾವನ್ನು ಎಂದಿಗೂ ನೋಡಲಾರೆವು.